ಇಲ್ಲಿ ಸೀರೆ ಉಡೋದು ಹೆಂಗಸರಲ್ಲ, ಗಂಡಸರು. 200 ವರ್ಷಗಳ ಶಾಪ ವಿಮೋಚನೆಗಾಗಿ ನೃತ್ಯ. ಈ ಸಂಪ್ರದಾಯ 2 ಶತಮಾನಗಳಿಂದಲೂ ಹಳೆಯದು ಅಂತ ಹೇಳಲಾಗ್ತಿದೆ. ಸುಮಾರು 200 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಸದುಬ ಎಂಬ ಮಹಿಳೆಯ ಶಾಪವನ್ನು ಗೌರವಿಸೋದಕ್ಕೆ ಮತ್ತೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೆ ಈಗಲೂ ಆಚರಿಸ್ಕೊಂಡು ಬಂದಿದ್ದಾರೆ. ಹೌದು ಫ್ರೆಂಡ್ಸ್, ದಸರಾ ಹಬ್ಬ ಅಂದರೆ ನಮಗೆ ಮೈಸೂರು ಜಂಬೂ ಸವಾರಿ ನೆನಪಾಗುತ್ತೆ. ಆದರೆ ದೇಶದಾದ್ಯಂತ ನಾನಾ ಭಾಗದಲ್ಲಿ ವೈವಿಧ್ಯಮಯವಾಗಿ ಈ ದಸರಾ ಹಬ್ಬವನ್ನು ಆಚರಿಸಲಾಗುತ್ತೆ. ಅದರಂತೆ ಇಲ್ಲೊಂದು ಕಡೆ ಪುರುಷರು ಸೀರೆಯನ್ನು ಉಟ್ಕೊಂಡು ಡ್ಯಾನ್ಸ್ ಮಾಡೋದು, ನೃತ್ಯನ ಮಾಡುವಂತಹ ಆಚರಣೆ ಮಾಡ್ತಿದ್ದಾರೆ. ಈ ರೀತಿಯ ವಿಶಿಷ್ಟ ಆಚರಣೆ ಒಂದು ಕಂಡು ಬಂದಿರೋದು ಅಹಮದಾಬಾದ್ನ ಹಳೆ ನಗರದ ಹೃದಯ ಭಾಗದಲ್ಲಿ. ಇಂತಹ ವಿಶಿಷ್ಟ ಸಂಪ್ರದಾಯ ಒಂದು ಇದೀಗ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಇಲ್ಲಿಯ ಸಾಧು ಮಾತಾನಿ ಪೋಲ್ ಎಂಬಲ್ಲಿ ಪ್ರತಿ ವರ್ಷ ನವರಾತ್ರಿಯ 8ನೇ ರಾತ್ರಿಯಲ್ಲಿ ಬಾರೋಡ್ ಸಮುದಾಯದ ಪುರುಷರು ಮಹಿಳೆಯರಂತೆ ಸೀರೆಯನ್ನ ಉಟ್ಕೊಂಡು ಗರ್ಭ ಆಚರಿಸ್ತಾರೆ. ಈ ಸಂಪ್ರದಾಯ 2 ಶತಮಾನಗಳಿಂದಲೂ ಹಳೆಯದಂತೆ. ಸುಮಾರು 200 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಸದುಬಾ ಅನ್ನುವಂತಹ ಮಹಿಳೆಯ ಶಾಪವನ್ನು ಗೌರವಿಸೋದಿಕ್ಕೆ ಮತ್ತೆ ಪ್ರಾಯಶ್ಚಿತವನ್ನು ಮಾಡ್ಕೊಳ್ಳೋದಿಕ್ಕೆ ಆಚರಿಸ್ಕೊಂಡು ಬಂದಿದ್ದಾರೆ. ಈ ಪ್ರಾಚೀನ ಸಂಪ್ರದಾಯಕ್ಕೆ ಒಂದು ಕತೆ ಕೂಡ ಇದೆಯಂತೆ. ಸ್ಥಳೀಯ ನಂಬಿಕೆಯ ಪ್ರಕಾರ 200 ವರ್ಷಗಳ ಹಿಂದೆ ಸದುಬಾ ಎಂಬ ಮಹಿಳೆಯ ಬಳಿ ಮೊಘಲ್ ಕುಲೀನನೊಬ್ಬ ತನ್ನ ಉಪಪತ್ನಿಯಾಗಿ ಬೇಡಿಕೆ ಇಟ್ಟಾಗ ಬರೋಡ್ ಸಮುದಾಯದ ಪುರುಷರಿಂದ ರಕ್ಷಣೆ ಕೋರಿದ್ಲು. ಆದರೆ ಪುರುಷರು ಅವಳನ್ನ ರಕ್ಷಿಸಲಿಲ್ಲ. ಇದು ಅವಳ ಮಗುವಿನ ಸಾವಿಗೆ ಕಾರಣ ಆಗುತ್ತೆ. ತನಗಾದ ದುಃಖ ಮತ್ತೆ ಕೋಪದಲ್ಲಿ ಸದುಬಾ ಪುರುಷರನ್ನ ಶಪಿಸ್ತಾಳಂತೆ. ಅವರ ಮುಂದಿನ ಪೀಳಿಗೆಗಳು ಹೇಡಿಗಳಂತೆ ಬಾಳ್ಲಿ ಮತ್ತೆ ಪುರುಷರು ಸತಿಗಳಾಗ್ಲಿ ಅಂತ ಶಾಪ ಹಾಕ್ತಾಳೆ. ಈ ಮಹಿಳೆಯ ಶಾಪದಿಂದಾಗಿ ಇಲ್ಲಿ ಪುರುಷರು ಮಹಿಳೆಯರಂತೆ ಸೀರೆಯನ್ನ ಉಟ್ಟು ಗರ್ಭವನ್ನ ಆಚರಿಸ್ತಾರೆ. ಸದುಬಾಗೆ ಇಲ್ಲಿ ದೇವಾಲಯವನ್ನ ಕೂಡ ನಿರ್ಮಿಸಿ ಪ್ರಾಯಶ್ಚಿತವಾಗಿ ಗರ್ಭ ಆಚರಣೆಯನ್ನ ಆಚರಿಸಲಾಗತ್ತಂತೆ. ಪ್ರತಿ ವರ್ಷ ನವರಾತ್ರಿಯ ರಾತ್ರಿ ಬಾರೋಡ್ ಸಮುದಾಯದ ಪುರುಷರು ಸದುಮಾತಾನಿ ಪೋಲ್ನಲ್ಲಿ ಸೇರುತ್ತಾರೆ, ಸೀರೆಗಳನ್ನು ಧರಿಸ್ತಾರೆ ಮತ್ತೆ ಸದುಬೇನ್ ಮಹಿಳೆಯರನ್ನ ಕಾಪಾಡದೆ ಇರುವುದರ ಪ್ರಾಯಶ್ಚಿತವಾಗಿ ಗರ್ಭ ಆಚರಿಸ್ತಾರೆ. ಈ ಪದ್ಧತಿ ಇಂದಿಗೂ ಕೂಡ ಜೀವಂತವಾಗಿದೆಯಂತೆ. ಬರೋಡ್ ಸಮುದಾಯವು ಗುಜರಾತ್ನಲ್ಲಿ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿ ಉಳಿದಿದೆಯಂತೆ. ವಿಶೇಷವಾಗಿ ನವರಾತ್ರಿಯಂತಹ ಹಬ್ಬಗಳ ಸಮಯದಲ್ಲಿ ಇವರು ಹೆಚ್ಚಾಗಿ ಒಟ್ಟು ಸೇರ್ತಾರೆ.